ಏನ್ ಮಾಡ್ತಿದ್ದಾರೆ ಮಹಾರಾಣಿಯವರು? ನಿಮ್ಗೊಂದು ಖುಷಿ ಸಮಾಚಾರ ಹೇಳೋಣ ಅಂತ ಫೋನ್ ಮಾಡಿದೆ. ರೀ, ನೀವ್ ಯಾವಾಗ ಬರ್ತಿದ್ದೀರಾ? ಅದೇ ವಿಚಾರ ಹೇಳೋದಕ್ಕೆ ಫೋನ್ ಮಾಡಿದೆ ರಾಧಿಕಾ. ನಾನು ಹೊರಡ್ತಾ ಇದ್ದೀನಿ. ರಾಧಿಕಾ, ನಿನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ. ರಾಧಿಕಾ, ನಾನು ಮನೆಗೆ ಬಂದ ತಕ್ಷಣ ವಿಶಾಖನ್ ಸಮಸ್ಯೆ ಪರಿಹಾರ ಆಗತ್ತೆ. ವಿಶಾಖನ ಮನೆಯಿಂದ ಹೊರಗಾಕೋ ವ್ಯವಸ್ಥೆನ ನಾನು ಮಾಡ್ತೀನಿ. ಅದಕ್ಕೆ ನಮ್ಮ ಗುರುಗಳು ಕೂಡ ಸಹಾಯ ಮಾಡ್ತಾರೆ. ರಾಧಿಕಾ, ನನಗೆ ಒಂದು ಅರ್ಥ ಆಗ್ತಿಲ್ಲ. ವಿಶಾಖ ನಿಮ್ಮ ಹೆಂಡತಿನೇ ಅಲ್ಲ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಅದು ಹೇಗೆ ಸಾಧ್ಯ ಅಂತ ಮಾತ್ರ ಹೇಳ್ತಾ ಇಲ್ಲ. ರಾಧಿಕಾ, ಇದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ ರಾಧಿಕಾ? ನಾನು ನೋಡು, ನನಗೆ ಅರ್ಥ ಆಗ್ದಿರೋ ವಿಷಯನ ನಿನಗೆ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಅಂದಹಾಗೆ ರಾಧಿಕಾ, ನಿನಗೊಂದು ಗಿಫ್ಟ್ ತರ್ತಾ ಇದ್ದೀನಿ. ಹೌದಾ? ಏನದು? ಅದು ನಿನಗೆ ತುಂಬಾ ಇಷ್ಟ ಆಗುವಂಥದ್ದು. ಅದೇನು ಅಂತ ಈಗಲೇ ನಾನು ನಿನಗೆ ಹೇಳೋದಿಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಬೇಕಾ ಕೇಳು. ನನ್ಗೇನು ಬೇಡ ರೀ, ನೀವು ಇಲ್ಲಿಗೆ ಬನ್ನಿ, ನಂಗೆ ಅಷ್ಟೇ ಸಾಕು. ನೀವಿಲ್ದೆ ನನಗಿಲ್ಲಿರೋದಕ್ಕಾಗ್ತಿಲ್ಲ. ಯಾಕೆ ರಾಧಿಕಾ, ಒಂಥರ ಇದೆಯಾ? ಮನೆಯಲ್ಲಿ ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಯಾರು ಏನು ಅಂದಿಲ್ಲ ರೀ. ನನಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ ಅಷ್ಟೆ. ನೀವು ಬೇಗ ಬನ್ನಿ. ಸರಿ ರಾಧಿಕಾ, ಚಿಂತೆ ಮಾಡಬೇಡ. ನಿನ್ನ ಸೀಮಂತಕ್ಕೆ ಸರಿಯಾಗಿ ನಾನು ಅಲ್ಲಿರ್ತೀನಿ, ಸರಿನಾ? ನಿನ್ಗೇನಾದ್ರೂ ಸಹಾಯ ಬೇಕಾದ್ರೆ ಶಾಂತನು ಬ್ರದರ್ ಕೇಳು. ನನ್ಗೆ ಯಾವ ಸಹಾಯನೂ ಬೇಡ ರೀ, ನೀವು ಇಲ್ಲಿಗೆ ಬೇಗ ಬನ್ನಿ. ಯಾಕೋ ಬೆಳಿಗ್ಗೆಯಿಂದ ಮನ್ಸಿಗೆ ತುಂಬಾ ಹಿಂಸೆ ಆಗ್ತಾ ಇದೆ ರೀ. ಏನೋ ಅನಾಹುತ ಆಗುತ್ತೆ ಅಂತ ಅನಿಸ್ತಿದೆ. ನಿನ್ ಪ್ರೀತಿ ನನ್ನ ಜೊತೆಲಿರುವಾಗ ಅಂಥದ್ದೇನು ನಡೆಯುತ್ತೆ ಹೇಳು? ದೇವ್ರು ನಮ್ಮ ಜೊತೆ ಇರುವಾಗ ಕೆಟ್ಟದ್ದೇನೂ ನಡೆಯೋದಿಲ್ಲ. ಓಕೆನಾ? ಸರಿ, ಶಾಂತನು ಏನ್ ಮಾಡ್ತಿದ್ದಾನೆ? ರೀ, ಶಾಂತನ ಬಗ್ಗೆ ಈಗ ಯಾಕೆ ಮಾತು? ರಾಧಿಕಾ, ರಾಧಿಕಾ ಯಾಕೆ ಸುಮ್ಮನಾದೆ? ಹಲೋ, ನೀವು ಆದಷ್ಟು ಬೇಗ ಬನ್ರಿ, ನಾನು ಕಾಯ್ತಾ ಇರ್ತೀನಿ. ಎಲ್ಲ ಸರಿ ಇದೆ, ಎಲ್ಲ ವ್ಯವಸ್ಥೆ ಆಗಿದೆ. ಹಲೋ ರಾಧಿಕಾ, ಗುಡ್, ವೆರಿ ಗುಡ್. ನೀನ್ ನನ್ನ ಕಣ್ಣಿಗೆ ಬುದ್ಧಿವಂತ ಸ್ಟೂಡೆಂಟ್ ತರ ಕಾಣಿಸ್ತಾ ಇದೆಯಾ. ಹೀಗೆ ಮುಂದುವರಿಬೇಕು. ಪಾಪ, ಗಂಡ ಹೆಂಡತಿಯ ಕೊನೆಯ ಸಂಭಾಷಣೆ ಇನ್ನೊಂದು ಸ್ವಲ್ಪ ಹೊತ್ತು ನಡೀತಾ ಇತ್ತೋ ಏನೋ. ಬೇಗ ಬಂದು ತಪ್ಪ ಬಿಟ್ನಾ? ವಿಶು, ಹ್ಯಾಪಿ ಜರ್ನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಧರ್ಮಾಧಿಕಾರಿ ಕುಟುಂಬದ ಮುಖ್ಯ ವಿಕೆಟ್ ಬೀಳೋ ಸಮಯ ಬಂದಾಯ್ತು. ನೆಕ್ಸ್ಟ್ ವಿಕೆಟ್ ಖಂಡಿತ ಸ್ವಾಮೀಜಿ ಒಪ್ಕೊಳ್ಳೋದಿಲ್ಲ. ವಿಶ್ವ ಇತ್ತೀಚೆಗೆ ಮನೆ ಸಮಸ್ಯೆಗಳಿಂದ ಸಂಸ್ಥಾನದ ಕೆಲಸ ಕಾರ್ಯಗಳಿಗೆ ಭಾಗವಹಿಸ್ತಾ ಇರಲಿಲ್ಲ. ಅದೊಂದೇ ಕಾರಣಕ್ಕೆ
ವಿಷು ಬದಲಾವಣೆ ವಿಷಯವಾಗಿ ಸ್ವಾಮೀಜಿ ಒಪ್ಕೊಳ್ಳೋದಿಲ್ಲ. ಶಾಂತನು, ಸ್ವಾಮೀಜಿಗಳು ಈ ಮನೆಯಿಂದ ಯಾರೇ ಧರ್ಮಾಧಿಕಾರಿ ಆದ್ರೂ ಅವ್ರು ತಡೆಯೋದಿಲ್ಲ. ಅವ್ರು ಖಂಡಿತವಾಗ್ಲೂ ಒಪ್ಕೊಂಡಿರ್ತಾರೆ. ಹೌದು ಶಾಂತನು, ಸ್ವಾಮೀಜಿ ಇದಕ್ಕೆ ಒಪ್ಕೊಂಡೇ ಒಪ್ಕೋತಾರೆ. ವಿಷು ಬರ್ತಿದ್ದ ಹಾಗೆ ನಿನಗೆ ಪಟ್ಟ ಕಟ್ಟೋ ಕೆಲಸ ಶುರು ಮಾಡ್ಕೊಳ್ಳೋದೆ. ಸಾಧ್ಯನೇ ಇಲ್ಲಮ್ಮ. ನಮ್ಮೆಲ್ಲರ ಆಸೆಗೂ ತಣ್ಣೀರು ಎರಿಸಿದಾಗಾಯ್ತು. ಯಾವುದೇ ಕಾರಣಕ್ಕೂ ಧರ್ಮಾಧಿಕಾರಿಗಳನ್ನ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಅಂತ ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ರು ಸ್ವಾಮೀಜಿ. ಅಲ್ವೋ, ಶಾಂತನು ನಮ್ಮನೆ ಮಗನೇ. ಅವನಿಗೆ ಪಟ್ಟ ಕಟ್ಟಿದ್ರೆ ಏನ್ ತಪ್ಪು ಅಂತ ನೀನ್ ಸ್ವಾಮೀಜಿ ಹತ್ರ ವಾದ ಮಾಡ್ಬೇಕಾಗಿತ್ತು. ವಾದ ಮಾಡಿದ್ವಲ್ಲ ಅಜ್ಜಿ, ಅದಕ್ಕೆ ಸ್ವಾಮೀಜಿ ಮಂಗಳಾರತಿ ಎತ್ತದ್ರಲ್ಲ. ಯಾವುದೇ ಕಾರಣಕ್ಕೂ ವಿಷುನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ. ಅಮ್ಮ, ಸ್ವಾಮೀಜಿಗಳು ಇನ್ನೊಂದು ಮಾತು ಹೇಳಿದರು. ಈ ಕುಟುಂಬದಲ್ಲಿ ಇಲ್ಲಿವರೆಗೂ ಯಾರ್ಯಾರು ಧರ್ಮಾಧಿಕಾರಿ ಆಗಿದಾರೋ ಅವರ ಮರಣದ ನಂತರನೇ ಆ ಪದವಿ ಬೇರೆಯವರು ಸಿಕ್ಕಿದೆ. ಹಾಗಾಗಿ ವಿಷು ಬದುಕಿರೋವರೆಗೂ ಈ ಪದವಿನ ಬೇರೆಯವ್ರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತವಾಗಿ ಹೇಳಿದರು. ನೋಡಿದ್ರಾ, ನಾನು ಹೇಳಿಲ್ವಾ ಇದೆಲ್ಲ ಆಗೋಗೋ ಕೆಲಸ ಅಲ್ಲ ಅಂದ್ರೆ ನೀವು ನನ್ನ ಮಾತು ಕೇಳಲಿಲ್ಲ. ನಾನು ಮೊದಲೇ ಹೇಳ್ದಾಗೆ ಅಧಿಕಾರದ ಆಸೆ ನನಗಿಲ್ಲ. ನನ್ನ ತಮ್ಮನೇ ಮುಂದುವರಿಲಿ. ಅವನ ಸ್ಥಾನದಲ್ಲಿದ್ರೆ ನನಗೆ ಖುಷಿ ಸಿಗುತ್ತೆ. ನನಗಿಂತ ಚಿಕ್ಕವನು ಆ ಪದವಿಲಿದ್ದಾನೆ ಅಂದ್ರೆ ನನಗೆ ನೆಮ್ಮದಿ ಆಗುತ್ತೆ. ಅವನು ನೋಡ್ತಾ ನೋಡ್ತಾ ನಾನು ಖುಷಿ ಪಡ್ತೇನೆ. ಎಷ್ಟು ಒಳ್ಳೆ ಮನ್ಸಪ್ಪ ನಿಂದು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ನನಗೆ ದೇವರ ಆಶೀರ್ವಾದ ಬೇಡ ಅಜ್ಜಿ, ನಿಮ್ಮಗಳ ಆಶೀರ್ವಾದ ಬೇಕು. ವಿಷ್ಣು ಚಿಕ್ಕಪ್ಪ, ಪ್ರದೀಪ್, ನೀವು ನನ್ನ ವಿಷಯವಾಗಿ ಸ್ವಾಮಿಗಳ ಹತ್ರ ಬಯಸ್ಕೋಬೇಕಾಗಿ ಬಂತು. ದಯವಿಟ್ಟು ಕ್ಷಮಿಸಿ. ಇನ್ಮುಂದೆ ಯಾವತ್ತೂ ಧರ್ಮಾಧಿಕಾರಿ ಬದಲಾವಣೆ ವಿಷಯವಾಗಿ ಯಾರ ಹತ್ರನೂ ಮಾತಾಡಬಾರ್ದು. ನನ್ನ ತಮ್ಮ ಬದುಕಿರೋವರೆಗೂ ಅವನೇ ಧರ್ಮಾಧಿಕಾರಿ. ಶಾಂತನು, ಈ ವಿಷಯದಲ್ಲಿ ನಿನ್ಗೇನು ಬೇಸರ ಇಲ್ಲ ತಾನೆ? ಚೇಚೆ, ಈ ಮನೆ ಮಗವನ್ನ ಗೌರವ ಸಾಕಮ್ಮ ನನಗೆ. ನಿಮ್ಗಳ ಆಶೀರ್ವಾದ, ಪ್ರೀತಿ, ಮಮತೆ ನನ್ನ ಮೇಲಿದ್ರೆ ಸಾಕು. ನನಗೆ 10 ಧರ್ಮಾಧಿಕಾರಿ ಪಟ್ಟ ಸಿಕ್ಕಷ್ಟು ಖುಷಿ. ಚಿಕ್ಕಪ್ಪ ಪ್ರದೀಪ್ ಬೇಸರ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನಾನು ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ಈಗ ನನಗೆ ನೆಮ್ಮದಿ ಸಿಕ್ತು ನೋಡು ಪ್ರದೀಪ. ಆಟದ ಮೇಲೆ ಆಟ ಆಡ್ತಾ ಇದ್ದವನು ಸ್ವಾಮೀಜಿ ಕೊಟ್ಟ ಏಟ್ನಿಂದ ಮನೆ ಮೂಲೆಯಲ್ಲಿ ಕೂತ್ಕೊಳ್ಳಾಗಾಯ್ತು. ಅದೇನೋ ಸರಿ ಡ್ಯಾಡ್, ಇದರಿಂದ ನಮ್ಗೇನಾದ್ರೂ ತೊಂದರೆ ಆದ್ರೆ? ಆಗತ್ತೆ, ಖಂಡಿತ ಆಗುತ್ತೆ. ಅಪ್ಪ ಮಗ ಸೇರ್ಕೊಂಡು ಬೇಕು ಅಂತಾನೆ ಸೀನ್ ಕ್ರಿಯೇಟ್ ಮಾಡಿದ್ದೀರಿ. ನೋಡ್ ಶಾಂತನು, ಇದರಲ್ಲಿ ನಾವು ಕ್ರಿಯೇಟ್ ಮಾಡಿದ್ ಏನೂ ಇಲ್ಲ. ಸ್ವಾಮೀಜಿ ಏನ್ ಹೇಳಿದ್ರು ಅದನ್ನ ಮನೆಯಲ್ಲಿ ಬಂದು ನಾವು ಹೇಳಿದೀವಿ ಅಷ್ಟೇ. ಸ್ವಾಮೀಜಿ ಈ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ನಿಮ್ಮದೇ ಏನೋ ಕಿತಾಪತಿ ಇದೆ.
ನೋಡು ಶಾಂತನು, ನೀನು ಹೇಳಿದ ಕೆಲಸ ನಾವು ಮಾಡಲಿಲ್ಲ ಅಂದರೆ ನಾವು ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋತೀವಿ ಅಂತ ನನಗೆ ಗೊತ್ತಿದೆ. ಹೇಳಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸ್ವಾಮೀಜಿ ಹತ್ರ ಹೋಗಿ ಮಾತಾಡಿದ್ದು. ಈಗಲೂ ನಿನ್ನನ್ನು ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಇದೆ. ಆದ್ರೆ ಏನು ಮಾಡ್ತೀಯ, ನಮ್ಮ ಜುಟ್ಟು ನಿನ್ನ ಕೈಲಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇರಲ್ಲ. ಆ ಅವಕಾಶಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಸಿಕ್ಕರೆ ಸುಮ್ಮನೆ ಬಿಡಲ್ಲ ನಿನ್ನನ್ನು. ನನ್ನನ್ನು ತುಳಿಯೋ ಅವಕಾಶ ಸಿಕ್ಕಾಗ ತುಳಿಯೋ ಬಗ್ಗೆ ಯೋಚನೆ ಮಾಡಿವ್ರಂತೆ. ಯಾರು ಬುದ್ಧಿವಂತರೋ ಅವ್ರು ತುಳಿತಾರೆ, ಯಾರು ದಡ್ರೋ ಅವ್ರು ತುಳಿಸ್ಕೋತಾರೆ. ಈಗ ಆ ವಿಷಯ ಬಿಡಿ. ನೀವು ಹೇಳೋ ರೀತಿ ಸ್ವಾಮೀಜಿ ಹೇಳಿದ್ದಾರೆ ಅಂದ್ರೆ ನನಗೆ ನಂಬಿಕೆ ಬರ್ತಾ ಇಲ್ಲ. ನೀವಲ್ಲಿಗೆ ಹೋಗೇ ಇಲ್ಲ ಅನ್ಸುತ್ತೆ. ಸ್ವಾಮೀಜಿಗಳು ತಮಗೂ ಗೊತ್ತಲ್ಲ, ತಾವೇ ಹೋಗಿ ಧಾರಾಳವಾಗಿ ಮಾತಾಡ್ಬೋದು. ಅವ್ರು ಏನು ಹೇಳಿದಾರೆ ನಾವು ಅದನ್ನು ಹೇಳಿದ್ದೀವಿ ಅಷ್ಟೇ. ನಿಜ ಹೇಳಬೇಕು ಅಂದ್ರೆ ನೀನ್ ಧರ್ಮಾಧಿಕಾರಿ ಆಗೋದು ನಮಗೂ ಇಷ್ಟ ಇರಲಿಲ್ಲ. ದೇವ್ರು ಒಳ್ಳೆ ಅವಕಾಶ ಮಾಡಿಕೊಟ್ಟ ಅನ್ಸುತ್ತೆ ಅಲ್ವಾ ಡ್ಯಾಡ್? ಹೌದು ಕಣೋ, ದೇವರು ನಿಜವಾಗ್ಲೂ ದೊಡ್ಡವನು. ಮನೆಯವ್ರ ಮುಂದೆ ಆಟ ಆಡಿ ನಮ್ಮ ಮುಂದೆ ಬಯಲಾಟ ಆಡೋ ಇಂಥವನ್ನ ಧರ್ಮಾಧಿಕಾರಿ ಮಾಡಿದ್ರೆ ಮುಂದೆ ಏನೇನು ಆಟ ಆಡೋದಿಲ್ಲ ಹೇಳೋ. ಇವನ್ ಜೊತೆ ಸೇರ್ಕೊಂಡು BP ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ವಿಷುಗೆ ಸಪೋರ್ಟ್ ಮಾಡ್ಕೊಂಡಿರೋದೇ ಒಳ್ಳೇದು ಅನಿಸ್ತಾ ಇದೆ. ಏನಂತೀರಾ? ಮೊದಲ ಸೋಲು. ಸೋಲನ್ನ ಗೆಲುವನ್ನಾಗಿ ಮಾಡ್ಕೊಳ್ಳೋ ಕಲೆ ನನಗೆ ಗೊತ್ತಿದೆ ಪ್ರದೀಪ್. ನಿಮ್ಮ ವಿರುದ್ಧ ನನ್ನ ಹತ್ರ ಇರೋ ಸಾಕ್ಷಿಗಳನ್ನ ಈ ಮನೆಯವರಿಗೆ ತೋರಿಸಿದ್ರೆ ವಿಷುಗೆ ಸಪೋರ್ಟ್ ಮಾಡೋದಿರ್ಲಿ, ಈ ಮನೇಲಿ ಇರೋದು ಕೂಡ ಕಷ್ಟವಾಗುತ್ತೆ. ನೋಡ್ತೀರಾ? ನಿಮ್ಮ ಜುಟ್ಟು ನನ್ನ ಕೈಯಲ್ಲೇ ಇರಬೇಕು. ಯಾಕಂದ್ರೆ ಮುಂದೆ ನಿಮ್ಮಿಂದ ನನಗೆ ತುಂಬಾನೇ ಸಹಾಯ ಆಗ್ಬೇಕು. ಅಲ್ಲಿವರೆಗೂ ನಾನು ಸೋತಿರೋ ಸೋಲನ್ನ ಎಂಜಾಯ್ ಮಾಡ್ಕೊಳ್ಳಿ. ವಿಷು ಬದುಕಿರೋವರೆಗೂ ನಾನು ಧರ್ಮಾಧಿಕಾರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಧರ್ಮಾಧಿಕಾರಿ ಆಗ್ಬೇಕು ಅಂದ್ರೆ ವಿಷು ಸಾಯ್ಬೇಕು. ಏನ್ ಮಾಡೋದು? ಸಾಯಿಸ್ಬಿಡು. ಆ ವಿಷು ಸಾಯ್ಲಿ. ಅವನ್ ಸತ್ರೆ ನಿನಗೆ ಪಟ್ಟ ಸಿಗೋದು ನಿಜ. ಅವನನ್ನು ಕೊಂದ್ಬಿಡು. ಏನ್ ಯೋಚನೆ ಮಾಡ್ತಿದ್ಯಾ ಶಾಂತನು? ಆ ಮನೆ ನಮ್ ವಶಕ್ಕೆ ಬರಬೇಕು. ಎಷ್ಟು ಜನರ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಅದೇ ತಾನೇ ನಮ್ ಪ್ಲಾನ್ ಆಗಿತ್ತು. ಹೌದು. ಮತ್ತ್ಯಾಕೆ ಯೋಚನೆ ಮಾಡ್ತಿದ್ಯಾ? ಸ್ವಾಮೀಜಿ ಮೇಲೆ ನನಗೆ ಮೊದಲಿಂದ ಅನುಮಾನ ಇತ್ತು. ಅವ್ರಿಗೆ ವಿಷುನ ಬದಲಾಯಿಸೋಕೆ ಇಷ್ಟ ಇಲ್ಲ. ನಿನ್ನನ್ನು ತಪ್ಪಿಸೋದಕ್ಕೆ ಕಾರಣ ಹುಡುಕ್ತಾ ಇದ್ದಾರೆ. ಇನ್ನು ತಡ ಮಾಡೋದು ಬೇಡ. ವಿಷುನ ಮುಗಿಸ್ಬಿಡು. ಮನ್ಸು ಬದಲಾಯಿಸ್ತಾಗಿದೆ. ಯಾಕೆ? ಆಗಿರೋ ನೋವು ಮರ್ತೋಯ್ತಾ? ಅದನ್ನ ಮರೆಯಕ್ಕೆ ಹೇಗಾಗುತ್ತಮ್ಮ? ವಿಶ್ವನ ಹೇಗೆ ಸಾಯಿಸೋದು, ಎಷ್ಟು ನೋವು ಕೊಟ್ಟು ಸಾಯಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸೀಮಂತದ ಖುಷಿ ಸಾವಿನ ಸೂತಕವಾಗಿ ಬದಲಾಗಬೇಕು. ಆ ಮನೆಯವರೆಲ್ಲ ಖುಷಿಯಾಗಿರುವಾಗ ವಿಷು ಕಣ್ಣಲ್ಲಿ ಸಾವಿನ ಭಯ ಕಾಣಬೇಕು. ಸಾವಿನ ಭಯ ಮಾತ್ರ ಅಲ್ಲ, ನಿಜವಾದ ಸಾವನ್ನೇ ತಂದು ಅವನ ಮುಂದೆ ನಿಲ್ಲಿಸ್ತೀನಿ.
ಅಂದಹಾಗೆ ಧರ್ಮಾಧಿಕಾರಿ ಕುಟುಂಬದ 2ನೇ ವಿಕೆಟ್ ಕಿತ್ಕೊಂಡು ಹೋಗ್ತಾ ಇದೆ. ಮುಂದೆ ಯಾರ್ದು? ಈ ಸಂಕಟನ ಆ ಮನೆಯವರು ಅಷ್ಟು ಬೇಗ ಮರೆಯೋದಿಕ್ ಸಾಧ್ಯ ಇಲ್ಲ. ಈ ನೋವಿಂದ ಅವರು ಹೊರಗಡೆ ಬರೋ ಅಷ್ಟರಲ್ಲಿ ಮುಂದೆ ಯಾರು ಅಂತ ಪ್ಲಾನ್ ಮಾಡೋಣ. ಈ ಕೆಲಸ ನಾವೇ ಮಾಡಿದ್ದು ಅಂತ ಯಾರಿಗೂ ಅನುಮಾನ ಬರಬಾರ್ದು. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಕೆಲಸ ಆಗ್ಬಿಡ್ಬೇಕು. ಎಲ್ಲಿ ಸಾಯಿಸೋದು, ಹೇಗೆ ಸಾಯಿಸೋದು ಅನ್ನೋದರ ನೀಲನಕ್ಷೆ ಈಗಾಗಲೇ ನನ್ನ ಮೈಂಡಲ್ಲಿ ರಚನೆ ಆಗೋಗಿದೆ ಅಮ್ಮ. ಜಸ್ಟ್ ಅದನ್ನ ಕಾರ್ಯರೂಪಕ್ಕೆ ತರಬೇಕಷ್ಟೇ. ಇನ್ನು ಇದು ನಮ್ಮ ಕೆಲಸ ಅನ್ನೋದರ ಸಣ್ಣ ಸುಳಿವು ಕೂಡ ಸಿಗಬಾರ್ದು. ಹಾಗೆ ಮಾಡ್ತೀನಿ, ಡೋಂಟ್ ವರಿ. ರಾಧಿಕಾ ವಿಶಾಖನ ಕಳ್ಕೊಂಡು ಒಂಟಿಯಾಗಿದ್ದಾಳೆ. ಮುಂದೆ ವಿಶುನ ಕಳ್ಕೊಂಡು ಅನಾಥೆ ಆಗ್ಬೇಕು. ಆಗ ನಾವು ಆ ಮನೆಗೆ ಹೋಗಿ ತಳ ಊರೋದಿಕ್ ಸಾಧ್ಯ ಆಗತ್ತೆ. ಇನ್ನು ನಿನ್ನ ಕೆಲಸನ ನೀನು ಮುಂದುವರಿಸು. ವಿಶು, ನಿನ್ನ ಆತ್ಮಕ್ಕೆ ಶಾಂತಿ ಕೋರೋ ಸಮಯ ಹತ್ರ ಬಂದಾಯ್ತು. ಕೊನೆ ಸಲ ಮುಖಾಮುಖಿ ಆಗೋದಕ್ಕೆ ಬರ್ತಾ ಇದ್ದೀನಿ, ಕಾಯ್ತಾ ಇರು. ಶಾಂತನೂ ಆಗಲ್ಲ, ನಿನ್ನ ಪಾಲಿನ ಸಾವಾಗಿ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾನ ಅವನು. ಅವನು ಈ ಮನೆಗೆ ಮಗ ಆಗಿ ಬಂದಿಲ್ಲ, ಮಾರಿ ಆಗಿ ಬಂದಿದ್ದಾನೆ. ನನಗೆ ಹಾಗೆ ಅನಿಸ್ತಾ ಇದೆ ನೋಡು. ಹೋಗ್ಲಿ ಬಿಡಿ ಡ್ಯಾಡ್. ಸ್ವಾಮೀಜಿ ಹೇಳಿದ್ರಲ್ಲ, ಅವನು ಧರ್ಮಾಧಿಕಾರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಆಗಲ್ವೋ? ಇದನ್ನೇ ಮುಂದೆ ಇಟ್ಕೊಂಡು ಮತ್ತೇನಾದ್ರೂ ಅನಾಹುತ ಮಾಡಿದ್ರೆ ಏನ್ ಮಾಡ್ತೀಯಾ? ಅವನು ಬ್ಲ್ಯಾಕ್ ಮೇಲ್ ಮಾಡಿದ್ದೇ ಮುಂದಿಟ್ಕೊಂಡು ನಾವು ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಾಯ್ತು. ಆದ್ರೂ ಅವ್ನು ಸುಮ್ಮನಿರೋನಲ್ಲ, ಬೇರೆ ಏನಾದರೂ ಮಸಲತ್ ಮಾಡೇ ಮಾಡ್ತಾನೆ. ಹೋಲಿ ಬಿಡಿ, ಒಟ್ಟಿನಲ್ಲಿ ಧರ್ಮಾಧಿಕಾರಿ ಪಟ್ಟ ಅವನಿಗೆ ಸಿಗೋದಿಲ್ಲ ಅಂತ ಗ್ಯಾರಂಟಿ ಆಯ್ತಲ್ಲ. ಇದಕ್ಕೆಲ್ಲ ಮುಕ್ತಿ ಆಡೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು? ಕೊರಿಯರ್ ಯಾರ್ದು ಲೆಟ್ರು? ಧರ್ಮಾಧಿಕಾರಿಗಳ ಕುಟುಂಬಕ್ಕೆ. ಹೆಸರು ಏನು ಮೆನ್ಷನ್ ಮಾಡಿಲ್ಲ. ಅಂದ್ರೆ ಇಡೀ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅಂತ ಆಯ್ತು. ಅಂದ್ರೆ ಯಾರು ಬೇಕಾದ್ರೂ ಓದ್ಬೋದು. ನೀನೇ ಓದು. ಪ್ರದೀಪ್, ಏನಾಯ್ತು? ಯಾಕೆ ಗಾಬರಿ ಆಗಿದೆಯಾ? ಗಾಬರಿ ಎಲ್ಲ ಬೇಕಣ, ಸಂತೋಷ ಪಡೋ ವಿಚಾರ ಇದು. ಏನದು ಪ್ರದೀಪ್? ಏನ್ ಸಮಾಚಾರ? ವಿಶಾಖ ಮನೆ ಬಿಟ್ಟು ಹೋಗಿದ್ದಾಳೆ. ಏನ್ ಹೇಳ್ತಿದ್ಯಾ ಪ್ರದೀಪ್? ನಿನಗೆ ಯಾರು ಹೇಳಿದ್ರು? ನೋಡಿ ಇಲ್ಲಿ, ಅವಳೇ ಡೀಟೇಲ್ ಆಗಿ ಲೆಟರ್ ಬರೆದು ಮನೆಗೆ ಕಳ್ಸಿದಾಳೆ, ನಾನು ಮನೆ ಬಿಟ್ಟು ಹೋಗಿದ್ದೀನಿ ಅಂತ. ಅಬ್ಬಾ, ಇಷ್ಟು ದಿನ ಈ ಮನೆಯಲ್ಲಿ ಕೇಳಿರೋ ಸುದ್ದಿಗಳಿಗಿಂತ ಇದು ಮಾತ್ರ ಸಿಹಿಯಾದ ಸುದ್ದಿ ಅಲ್ವಾ ಅತ್ತೆ? ಹೌದು ರುಕ್ಕು, ನೀ ಹೇಳೋದು 100ಕ್ಕೆ 100 ಸತ್ಯ. ಸತ್ಯ. ದೀಪಾ, ನೀನ್ ಹೇಳೋದು ನಿಜ ಏನೋ? ಹೌದು ಡ್ಯಾಡ್. ಅರೆ, ಹಾಗಾದ್ರೆ ಹಬ್ಬ ಆಚರಿಸ್ಬಿಡೋಣ ಮನೆಯಲ್ಲಿ. ಹೌದು ಚಿಕ್ಕಪ್ಪ, ವಿಶಾಖ ಮನೆ ಬಿಟ್ಟು ಹೋಗಿರೋ ಸಂತೋಷದಲ್ಲಿ ದೊಡ್ಡ ಹಬ್ಬನೇ ಮಾಡ್ಬೇಡೋಣ. ರಾಧಿಕಾ, ಈಗ ನಿನಗೆ ಸಂತೋಷನಾ? ಇನ್ಮೇಲೆ ನಿನಗೆ
ಯಾವ ತಲೆನೋವು ಇರಲ್ಲ. ಪ್ರದೀಪ್, ಲೆಟರ್ ಅಲ್ಲಿ ಏನಂತ ಬರ್ದಿಯಾಳೆ? ಎಲ್ಲಿ ಹೋಗಿದಾಳಂತೆ? ಏನಿಲ್ಲ ಚಿಕ್ಕಮ್ಮ, ವಿಷಯ ಅಷ್ಟೇ ಇರೋದು. ಏನು ಇಷ್ಟೇ ಅಂದ್ರೆ ಇಂಥ ಒಳ್ಳೆ ಸಮಾಚಾರನ ಎಲ್ರಿಗೂ ಕೇಳೋ ಹಾಗೆ ಜೋರಾಗಿ ಓದಿ ಹೇಳಬೇಕು. ಕೊಡಿಲ್ಲ ಅವತ್ತೇನು. ನನ್ನನ್ನು ದಯವಿಟ್ಟು ಕ್ಷಮಿಸಿ. ಇಲ್ಲಿವರೆಗೆ ಮಾಡಬಾರದ ತಪ್ಪುಗಳನ್ನೆಲ್ಲ ಮಾಡಿ ನಿಮ್ಮೆಲ್ಲರ ಮನಸ್ಸಿಗೆ ತುಂಬಾನೇ ಹರ್ಟ್ ಮಾಡಿಬಿಟ್ಟೆ. ಜೀವನದಲ್ಲಿ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಹೋದರೆ ಮನುಷ್ಯ ತನ್ನ ಮನಃಶಾಂತಿಯನ್ನು ಹೇಗೆ ಕಳ್ಕೊತಾನೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಎಲ್ರಿಗೂ ನೋವು ಕೊಟ್ಟಿದ್ದೀನಿ, ಹೆಣ್ಣು ಕುಲಕ್ಕೆ ಅವಮಾನ ಆಗೋ ರೀತಿ ನಡ್ಕೊಂಡಿದ್ದೀನಿ, ಅಪ್ಪ ಅಮ್ಮನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೀನಿ. ದೇವರು ನನ್ನೆಲ್ಲ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ನನಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ಸಿನಿಮಾ ರಂಗಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಯಾವತ್ತೂ ನಿಮ್ಮ ಬದುಕಿನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನನ್ನ ತಂಗಿಯನ್ನ ಕಾಡಿದ್ದೀನಿ, ಜೊತೆಗೆ ಎಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಇಂಥಿ ನಿಮ್ಮ ವಿಶಾಖ. ನೋಡು, ನನ್ನಿಂದ ವಿಷಯಕ್ಕಾಗಿ ಯಾವ ಸಮಸ್ಯೆನೂ ಆಗಿಲ್ಲ. ಆದ್ರೆ ವಿಕ್ರಮ್ ಅವಳನ್ನ ಭೇಟಿ ಆಗ್ಬೇಕು ಅಂತ ಹಾತೊರಿತಾ ಇದ್ದ. ಹಳೆ ದ್ವೇಷದಲ್ಲಿ ಏನಾದ್ರೂ ಸಮಸ್ಯೆ ತಂದೊಡ್ಡಿದ್ರೆ ಅದು ನನಗೆ ಗೊತ್ತಿಲ್ಲ.